ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇದು ನಾನು ಬೇಗನೆ ಶೇರ್ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ಇರೋ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಕೂಡ ಆಗಿರಲಿಲ್ಲ ನನಗೆ. ಅದಕ್ಕೆ ಒಂದಿನ ಗ್ಯಾಪ್ ತೊಗೊಂಡೆ, ಅಟ್ಲೀಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮಗೆ. ಹಬ್ಬ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಮಳೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ಲು ಮಳೆ ಬರ್ತಿರುತ್ತೆ. ಮತ್ತು ನೈಟಿಂದ ಮತ್ತು ಬೆಳಗಿನ ಜಾವದವರೆಗೂ ಸಖತ್ತು ಮಳೆ ಬರ್ತಾ ಇರುತ್ತೆ. ಏನು ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನಿಜ ದೀಪಾವಳಿ ಹಬ್ಬ ಚೆನ್ನಾಗಿ ಮಾಡಬೇಕು, ದೀಪ ಎಲ್ಲ ಹಚ್ಚಬೇಕು ಅಂತ ಏನೇನೋ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಏನು ಕೂಡ ಆಗಲಿಲ್ಲ. ಅಟ್ಲೀಸ್ಟ್ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಒಂದೇ ಮಾಡಿದೆ ಫ್ರೆಂಡ್ಸ್, ಅಷ್ಟೇ. ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಫುಲ್ಲು ಹೊಟ್ಟೆ ನೋವು ಮತ್ತು ಮೋಷನ್ನು, ಏನು ಹೇಳ್ಕೊಳಕ್ಕಾಗ್ತಿಲ್ಲ. ಫೀಲಿಂಗ್ ಅಷ್ಟು ಹುಷಾರು ತಪ್ಪಿಟ್ಟಿದೆ. ನಾನು ಆಗ್ತಾಯಿರಲಿಲ್ಲ, ಆದರೂ ಕೂಡ ಹಬ್ಬ ಅಂದಮೇಲೆ ಮಾಡಲೇಬೇಕನ್ನೋಗೋಸ್ಕರ ಸ್ವಲ್ಪ ಒದ್ದಾಟಕ್ಕೆ ಇಟ್ಕೊಂಡಿದ್ದೆ ಅಷ್ಟೇ. ಇನ್ನು ನಾನಂತೂ ಏನೂ ಮಾಡೋದಕ್ಕಾಗಲಿಲ್ಲ ನನಗೆ. ಇನ್ನು ಚಿಕ್ಕಮ್ಮನೇ ಎಲ್ಲ ಮಾಡ್ತಾಯಿದ್ರು. ಇವತ್ತು ಬಂದುಬಿಟ್ಟು ಇನ್ನು ಎಲ್ಲರೂ ಮನೆಯಲ್ಲೂ ಸ್ವೀಟ್ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಮನೆಯಲ್ಲೂ ಕೂಡ ದಸರಾ ಹಬ್ಬದ ದಿನ ಮಾಡಿಲ್ಲ ಅಂತ ಚಿಕ್ಕಮ್ಮ, ನಾವು ಇಲ್ಲದೆ ಇರೋದಕ್ಕೆ ಮಾಡಲಿಲ್ಲಮ್ಮ, ದೀಪಾವಳಿಗೆ ಮಾಡೋಣ ಅಂತ ಹೇಳಿ ಅದಕ್ಕೆ ಇವತ್ತು ಕರಿಗಡುಬು ಮಾಡೋಣ, ಬೇಳೆಗೆ ಹಾಕೋಣ ಅಂತಂದರು. ಸರಿ ಬಿಡಮ್ಮ, ಈಗ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಪಕ್ಕದ ಮನೆಯವ್ರದ್ದು ಅಷ್ಟೇ, ಆಗಲೇ ಪಕ್ಕದ ಎದುರು ಮನೆ ಹಾಕೊಂಡು ಶಾರದಕ್ಕದು ಅವ್ರದ್ದು ಕೂಡ ಅಷ್ಟೇ, ಆಗಲೇ ಬೇಳೆ ಎಲ್ಲ ಬೇಯಿಸಿ ಆಗಲೇ ಹೂರಣ ರುಬ್ಬೋದಕ್ಕೆ ಕೂಡ ಬಂದಿದ್ದರು ಮನೆಗೆ. ಇನ್ನು ಅವರೆಲ್ಲ ರುಬ್ಕೊತಾ ಇದ್ದರು. ಇನ್ನು ಚಿಕ್ಕಮ್ಮ ಕೂಡ ಬೇಳೆ ಎಲ್ಲ ಹಾಕ್ಬಿಟ್ಟು ಅವರು ರೆಡಿ ಮಾಡ್ಕೊತಾ ಇದ್ದರು. ಫಸ್ಟ್ ಒಬ್ಬಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದರು. ಇನ್ನು ನಾನು ಈ ಕಡೆ ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಚಿಕ್ಕಮ್ಮ ರವೆ ತಂದು ಕೊಟ್ಟಿದ್ದರು. ಇದೆಲ್ಲ ಒಬ್ಬಟ್ಟದೆಲ್ಲ ಆಗೋಷ್ಟಿಗೆ ಲೇಟ್ ಆಗುತ್ತೆ, ಎಲ್ರಿಗೂ ಸ್ವಲ್ಪ ಉಪ್ಪಿಟ್ಟು ಮಾಡಮ್ಮ ಅಂತ ಹೇಳಿ ಇನ್ನು ರವೆ ತಂದು ಕೊಟ್ಟಿದ್ದರು. ಅದಕ್ಕೆ ಮನೆಯಲ್ಲೇ ಎಲ್ರಿಗೂ ಕೂಡ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಬೆಳಗ್ಗೆ ಟಿಫನ್ಗೆ. ಮತ್ತು ಮಧ್ಯಾಹ್ನಕ್ಕೆ ಅಷ್ಟರೊಳಗೆ ಅಡುಗೆ ಆಗುತ್ತೆ, ಊಟ ಮಾಡ್ತಾರೆ ಅಂತ ಹೇಳಿ. ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ, ಒಬ್ಬಟ್ಟು ಸಾಂಬಾರು ಮಾಡೋದು, ಒಬ್ಬಟ್ಟು ಮಾಡೋದು ಅದೆಲ್ಲ ಕೂಡ ಸ್ವಲ್ಪ ಲೇಟ್ ಹಿಡಿಸುತ್ತೆ. ಒಂದು 3 ಜನ ಇದ್ರಂತೂ ಬೇಗ ಆಗುತ್ತೆ. ಒಬ್ಬರು ಎಲೆ ಉಜ್ಜೋರು ಮತ್ತು ಒಬ್ಬರು ಅದು ಕರಿಗಡುಬು ಮಾಡೋರು, ಒಬ್ಬರು ಎಲ್ಲ ಅದನ್ನು ಡೀಪ್ ಫ್ರೈ ಮಾಡೋರಾದರೆ ಬೇಗ ಮಾಡಿಬಿಡ್ಬೋದು. ಇಬ್ಬರೇ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ನನಗಂತೂ ಎಲೆ ಉಜ್ಜುತ್ತೀನಿ ಅಷ್ಟೇ. ಮತ್ತು ಅದು ಹೂರಣ ಎಲ್ಲ ಇಟ್ಬಿಟ್ಟು ಪ್ರೆಸ್ ಮಾಡೋದಕ್ಕೆ ನನಗಿನ್ನು ಅಷ್ಟೊಂದು ಬರಲ್ಲ, ಕಲ್ತ್ಕೊಂಡಿಲ್ಲ ನಾನು ಹೇಳ್ಬೇಕಂದ್ರೆ. ಜಾಸ್ತಿ ಯಾವಾಗಲೂ ಮಾಡಲ್ಲ, ಅದಕ್ಕೋಸ್ಕರ. ಇನ್ನು ಒಬ್ಬಟ್ಟು ಮಾಡ್ತೀನಿ, ತಟ್ಟೋಳಿಗೆ ಅಂತಾರಲ್ಲ, ತಟ್ಟೋಳಿಗೆ ಆರಾಮ್ಸೆ ಮಾಡ್ತೀನಿ. ಇದನ್ನು ಸ್ವಲ್ಪ ಕಲ್ತ್ಕೋಬೇಕು, ಸದ್ಯಕ್ಕೆ ಕಲ್ತ್ಕೊಂಡಿಲ್ಲ ನಾನು. ಇನ್ನು ಚಿಕ್ಕಮ್ಮ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಬೆಳಗ್ಗೆನೇ ಇಟ್ಟಿದ್ರು, ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಮೇನಾಗಿ ಎಲೆ ಚೆನ್ನಾಗಿ ಬಂದರೆ ಒಬ್ಬಟ್ಟಾಗಲಿ ಕರಿಗಡುಬಾಗಲಿ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ. ಅದಕ್ಕೆ ಆದಷ್ಟು ಮುಂಚೆನೇ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೋಬೇಕು. ಇನ್ನು ಸಾಂಬಾರಿಗೆ ಹಿಟ್ಟು ಬಂದುಬಿಟ್ಟು ಒಂದು ಸತಿ ಇನ್ನು ಹಿಟ್ಟೆಲ್ಲ ರುಬ್ಬಿಟ್ಟು ಹಿಟ್ಟೆಲ್ಲ ಕಲಸಿಟ್ಟಿದ್ರು ಮುಂಚೆನೇ. ಇನ್ನು ಹೂರಣ ಎಲ್ಲ ರುಬ್ಕೊಂಡ್ಬಿಟ್ರು. ಇನ್ನು ಅವ್ರದ್ದು ಆದ ತಕ್ಷಣ ನಾವು ಕೂಡ ಹೂರಣ ಎಲ್ಲ ರುಬ್ಬಿಟ್ಟು ಚಿಕ್ಕಮ್ಮ. ಇವತ್ತು ಬಂದುಬಿಟ್ಟು ಬರೀ ಕಡಲೆಬೇಳೆ ಹಾಕಿದ್ದಾರೆ, ತೊಗರಿಬೇಳೆ ಕಡಲೆಬೇಳೆ ಹಾಕಿ ಮಿಕ್ಸ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹೂರಣ. ಇನ್ನು ಚಿಕ್ಕಮ್ಮ ಇದ್ಬಿಟ್ಟು ತೊಗರಿಬೇಳೆ ಏನು ಬೇಡ, ಬರೀ ಕಡಲೆಬೇಳೆ ಹಾಕಿ ಮಾಡೋಣ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಬರೀ ಕಡಲೆಬೇಳೆನೇ ಬೇಯಿಸ್ಬಿಟ್ಟು ಎಲ್ಲ ಹೂರಣ ರುಬ್ಕೊಂಡಿದ್ರು. ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಹೂರಣ ಅಂತೂ. 1-2-3 ದಿನ ಇಟ್ಟರು ಕೂಡ ಒಬ್ಬಟ್ಟಾಗಲಿ ಕರಿಗಡುಬಾಗಲಿ ಸ್ವಲ್ಪ ಇದಾಗೋದಿಲ್ಲ, ಚೆನ್ನಾಗಿರುತ್ತೆ. ಇವಾಗಂತೂ ವೆದರ್ ಅಂತೂ ಫುಲ್ಲು ಕೂಲಾಗಿದೆ. 3 ದಿನ 4 ದಿನ ಇಟ್ಟರು ಕೂಡ ಏನೂ ಆಗೋದಿಲ್ಲ, ಕೆಡೋದಿಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇನ್ನು ಕಡಲೆಬೇಳೆನೇ ಹಾಕ್ಬಿಟ್ಟು ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಇನ್ನು ಚಿಕ್ಕಮ್ಮ ಅದೆಲ್ಲ ಮಾಡೋಷ್ಟೊತ್ತಿಗೆ ನಾನು ಸ್ವಲ್ಪ ಎಲೆನಾದರೂ ಉಜ್ಜೋಣ ಅಂತ ಹೇಳಿ ಉಂಡೆ ಮಾಡಿ ಕೊಟ್ಟಿದ್ರು, ಸ್ವಲ್ಪ ಚಿಕ್ಕ ಸೈಜು. ಇನ್ನು ಮಾಡ್ತಾಯಿದ್ದೀನಿ. ನಿಜ ನನಗೆ ಕೂತ್ಕೊಂಡು ಇದು ಕೆಲಸ ಮಾಡೋದಕ್ಕೆ ಕೂಡ ಆಗ್ತಾಯಿಲ್ಲ. ಆದರೂ ಹೇಳ್ತಾಯಿಲ್ಲ ನನಗೆ. ಎಷ್ಟು ನೈಟೆಲ್ಲ ಫುಲ್ಲು ಮೋಷನ್ನು, ಹೋಗಿ ಬಂದು ಸಾಕಾಗ್ಬಿಟ್ಟಿದ್ದು ನನಗಂತೂ. ಯಾಕೆ ಹಂಗಾಯಿತು ಅನ್ನೋದೇ ಗೊತ್ತಿಲ್ಲ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಹೊಟ್ಟೆ ಕೆಟ್ಬಿಟ್ರಂತೂ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ಲ. ಹೊಟ್ಟೆ ಕೆಡೋದಕ್ಕಿಂತ ದೃಷ್ಟಿ ಆದ್ರಂತೂ ಒಂದೊಂದು ಸತಿ ಆ ಥರ ಆಗಿಬಿಡುತ್ತೆ. ಏನೆಲ್ಲ ಸ್ವಲ್ಪ ಕಾಲು ಧೂಳಾಗುತ್ತಲ್ಲ, ಕಾಲು ಧೂಳು ಅನ್ನೋದು ಸ್ವಲ್ಪ ಡೇಂಜರಸ್. ಅದು ಹೊಟ್ಟೆಗೆ ಬಂದುಬಿಡುತ್ತೆ ಸೀದಾ. ಅದು ಸ್ವಲ್ಪ ರಂಜೆಲ್ಲ ಹಾಕೊಂಡ್ರೆ ಮಾತ್ರ ಕ್ಲಿಯರ್ ಆಗುತ್ತೆ, ಇಲ್ಲಾಂತಂದರೆ ಅದು ಬೇಗ ಕ್ಲಿಯರೇ ಆಗೋದಿಲ್ಲ. ನಾವೆಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಎಷ್ಟು ಇದು ಮಾಡಿದ್ರು ಕೂಡ ಬೇಗ ಹೋಗೋದಿಲ್ಲ.
ಕಾಲ್ಧೂಳಾದರೆ ಮಾತ್ರ. ಸದ್ಯ ಪಾಪ ಚಿಕ್ಕಮ್ಮ ಸಾಯಂಕಾಲ ಅಂತೂ ನನ್ನ ಅವಸ್ಥೆ ನೋಡಲಾರ್ದೆ ಕಾಲ್ಧೂಳಾಗಿದೆ ನಿನಗಂತ ಹೇಳಿಬಿಟ್ಟು ರಂಜೆಲ್ಲ ಹಾಕಿದ್ರು. ಎಷ್ಟು ಬೇಗ ಅದು ಇದಾಗುತ್ತೆ ಗೊತ್ತಾ, ರಿಸಲ್ಟ್ ಮಾತ್ರ ಬೇಗನೆ ಬಂತು. ಹೊಟ್ಟೆ ಒಳಗೆಲ್ಲ ಸುಮ್ಮನೆ ಹೇಳೋದಕ್ಕಾಗ್ತಿಲ್ಲ, ಆ ಥರ ಆಗ್ತಾಯಿತ್ತು. ಸದ್ಯ ಅವರೆಲ್ಲ ಸ್ವಲ್ಪ ಇದು ಮಾಡಿಬಿಟ್ಟು ಆಮೇಲೆ ಒಂದು ಮಿರಿಂಡ ತಂದು ಕುಡಿದೆ, ಸ್ವಲ್ಪ ಇದಾಗುತ್ತೆ ಅಂತ ಹೇಳಿಬಿಟ್ಟು. ಅವಾಗ ಸ್ವಲ್ಪ ಅಳಾರಾಯಿತು ನನಗೆ. ಆಮೇಲೆ ತುಂಬ ಇದಾಗ್ಬಿಟ್ಟಿತ್ತು. ಏನು ಫುಲ್ಲು ಮೋಷನ್ ಹೋದ್ರಂತೂ ಗೊತ್ತಲ್ವ ಎಷ್ಟು ನಿಶ್ಶಕ್ತಿ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ನಿಶ್ಶಕ್ತಿ ಆಗ್ತಾಯಿರುತ್ತೆ. ಏನು ಕೆಲಸ ಮಾಡೋದಕ್ಕೂ ಕೂಡ ನಮಗೆ ಇದೇ ಇರೋದಿಲ್ಲ, ಅಂದರೆ ಇಂಟ್ರೆಸ್ಟ್ ಇರೋದಿಲ್ಲ, ಮಾಡೋಷ್ಟು ಪೇಷನ್ಸ್ ಇರೋದಿಲ್ಲ, ಶಕ್ತಿನೇ ಇರೋದಿಲ್ಲ. ಬಿಡಪ್ಪ ಸುಮ್ಮನೆ ಸುತ್ತಿ ಮಲ್ಕೊಂಬಿಡೋಣ, ಸುಮ್ಮನೆ ಕುತ್ಕೊಂಬಿಡೋಣ, ಎಲ್ಲಿ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಳ್ಳೋದು ಸೈ, ಸುಮ್ಮನೆ ಎಲ್ಲಿ ಮಲ್ಕೊಂಡ್ರೆ ಅಲ್ಲೇ ಮಲ್ಕೊಳ್ಳೋದು ಸೈ, ಆ ಥರ ಆಗಿಬಿಟ್ಟಿತ್ತು ನನಗೆ. ನಿಜ ಯಾಕೆ ಈ ಥರ ಆಯಿತು ಸಡನ್ನಾಗಿ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾಯಿಲ್ಲ ರೀಸನ್ ಇವಾಗ ಕೂಡ. ಬಟ್ ಏನು ಮಾಡೋಕ್ಕಾಗುತ್ತೆ, ಒಂದೊಂದು ಸತಿ ಹಂಗೆ ಆಗಿಬಿಡುತ್ತೆ. ಇದು ಹೇಳಿ ಕೇಳಿ ಬರೋದಿಲ್ಲ ಅಲ್ವಾ, ಯಾವುದ್ರೆಲ್ಲ ಒಂದು ಬಂದುಬಿಡ್ತು. ಇನ್ನು ಹಬ್ಬ ಅಂತೂ ನಿಜವಾಗ್ಲಿ ಸರಿ ಏನು ಹಬ್ಬನೇ ಮಾಡಿಲ್ಲ ಫ್ರೆಂಡ್ಸ್. ನಾನು ಹೇಳ್ಬೇಕಂದ್ರೆ ತುಂಬ ಬೇಜಾರಾಯಿತು. ಇನ್ನೊಂದು ವಿಷಯ, ಇವತ್ತು ನಮ್ಮೂರಲ್ಲಿ ವಾಲ್ಮೀಕಿ ಮೆರವಣಿಗೆ ಬೇರೆ ಇತ್ತು. ಒಂದು ವರ್ಷವೂ ಮಿಸ್ ಮಾಡ್ತಾ ಇರಲಿಲ್ಲ, ಬಟ್ ಈ ವರ್ಷ ಅಂತೂ ಮಿಸ್ ಆಯಿತು. ನಾನೊಬ್ಬಳೇ ಅಂತಲ್ಲ, ತುಂಬ ಜನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಮಳೆ, ಸಿಕ್ಕಾಪಟ್ಟೆ ಮಳೆ, ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಇನ್ನು ಇವಾಗ ಬಿಡುತ್ತಪ್ಪ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅನ್ನೋ ಸಮಾಧಾನ ಆದರಷ್ಟು ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾಯಿತ್ತು ಮಳೆ. ಸ್ವಲ್ಪ ಜೋರಾಗಿ ಬರೋದು, ಸಿಕ್ಕಾಪಟ್ಟೆ ಜೋರಾಗಿ ಬಂದುಬಿಡ್ತು ಮಳೆ. ಒಂದು ಸತಿ ನಿಧಾನಕ್ಕೆ ಬರ್ತಿತ್ತು, ಒಂದು ಸತಿ ತುಂಬ ಜೋರಾಗಿ ಬರ್ತಾಯಿತ್ತು. ಇನ್ನು ಇದರಲ್ಲಿ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ ಹೇಳಿ, ಇನ್ನು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಜನ ಅಂತೂ ಸಿಕ್ಕಾಪಟ್ಟೆ ಜನ, ಎಲ್ಲರೂ ಕೂಡ ಹೆಣ್ಮಕ್ಳು ಎಲ್ಲರೂ ಕೂಡ ಸ್ಯಾರಿ ತೊಗೊಂಡಿದ್ರು, ಸ್ಯಾರಿ ಮತ್ತು ಮಕ್ಳಿಗೆ ಬಟ್ಟೆ, ದೊಡ್ಡವರೆಲ್ಲ ಒಂದೇ ಥರ ಟೀ ಶರ್ಟ್ಗಳೆಲ್ಲ ತೊಗೊಂಡಿದ್ರು. ಇನ್ನು ವಾಲ್ಮೀಕಿ ಜಯಂತಿ ಅಂದರೆ ಎಲ್ಲ ಹಳ್ಳಿ ಕಡೆನೂ ಮಾಡ್ತಾರೆ, ಹಾಗೆ ನಮ್ಮ ಹಳ್ಳಿಯಲ್ಲಿ ಕೂಡ ಮಾಡಿದರು. ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇದ್ದರು, ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಬಟ್ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಬೇಜಾರಾಯಿತು ಒಂಥರ. ಮತ್ತೇನು ಮಾಡೋಕ್ಕಾಗುತ್ತೆ, ಮಳೆನಂತ ಇಟ್ಕೊಳಕ್ಕಾಗಲ್ಲಲ್ವ. ನಾವು ಹೇಳೋ ಅಷ್ಟರಲ್ಲ ಅದು ಸ್ಟಾಪ್ ಆಗೋದಿಲ್ಲಲ್ವ. ಅದ್ರ ಕೆಲಸ ಏನು, ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮಳೆನಂದ್ರೆ ನಿಲ್ಸೋದಕ್ಕೆ ಆಗೋಲ್ಲ. ಇನ್ನು ಕರಿಗಡುಬು ಬೆಲ್ಲ ಆದವು, ಕರಿಗಡುಬು ಬೆಲ್ಲ ಆಗಿಬಿಟ್ಟು ಇದು ಲಾಸ್ಟಿಗೆ ಹಿಟ್ಟು ಮಿಕ್ಕುತ್ತಲ್ಲ, ಮೈದಾ ಹಿಟ್ಟು ಮಿಕ್ಕಿತ್ತು. ಇನ್ನು ಅದಕ್ಕೆ ಚಿಕ್ಕಮ್ಮ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇನ್ನು ಪೂರಿ ಥರ ಮಾಡಿದ್ದಾರೆ. ಪೂರಿ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ಹೋಳಿಗೆ ಅಂತೂ ಚಿಕ್ಕಮ್ಮನೇ ಮಾಡಿಕೊಂಡು ಚಿಕ್ಕಮ್ಮನೇ ಡೀಪ್ ಫ್ರೈ ಮಾಡಬೇಕಾಗ್ತಿತ್ತಾ, ಸ್ವಲ್ಪ ಬಾಯಿ ಬಿಟ್ಕೊಂಡ್ಬಿಟ್ಟಿತ್ತು ಒಂದೆರಡು ಮೂರನ್ನು. ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಲಾಸ್ಟಲ್ಲಿ ಒಂಥರ ಕಪ್ಪಗೆ ಅದೆಲ್ಲ ಹೂರ್ಣ ಎಲ್ಲ ಕಪ್ಪಗಾಗ್ಬಿಟ್ಟು ಆ ಥರ ಇತ್ತು. ಅದಕ್ಕೆ ಪೂರಿ ಇವಾಗ ಲಾಸ್ಟಲ್ಲಿ ಪೂರಿ ಡೀಪ್ ಫ್ರೈ ಮಾಡ್ತಾಯಿದ್ದಾರಲ್ವ, ಅದ್ರ ಮೇಲೆ ಹಂಗೆ ಕಾಣಿಸ್ತಾ ಇತ್ತು. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಒಬ್ಬಟ್ಟು ಸಾಂಬಾರು ಆಗಲೇ ಆಗಿತ್ತು. ಒಬ್ಬಟ್ಟು ಸಾಂಬಾರು ಮಾಡಿಟ್ಬಿಟ್ಟು ಸೈಡ್ಗೆ ಅನ್ನ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳಿ ಅನ್ನ ಏನು ಮಾಡಿರಲಿಲ್ಲ. ಇನ್ನು ಹಪ್ಪಳ, ಸೊಂಡಿಗೆ ಮತ್ತು ಕರಿಗಡುಬು ಮತ್ತು ಇವು ಲಾಸ್ಟಲ್ಲಿ ಮಿಕ್ಕಿರೋದು ಪೂರಿ ಇಷ್ಟೊಂದೆಲ್ಲ ಮಾಡಿ ಇನ್ನು ಎಲ್ಲ ಕೂಡ ಸೈಡ್ಗೆ ಎತ್ತಿಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಡೆಕೋರೇಷನ್ ಈ ಥರ ಮಾಡಿದ್ದಾರೆ. ನೈಟ್ ಫುಲ್ಲು ಮಳೆ, ಸಿಕ್ಕಾಪಟ್ಟೆ ಮಳೆ, ಆದರೂ ಕೂಡ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಒಂಥರ ಖುಷಿಯಾಗುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ಮೇಲ್ಗಡೆ ಮಳೆ ಜಿಡಿ ಮಳೆ ಬರ್ತಾ ಇರುತ್ತೆ, ಮತ್ತು ಹೂವಿನ ಮೇಲೆಲ್ಲ ನೀರು ಬೀಳ್ತಾ ಇರುತ್ತೆ, ಒಂಥರ ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ ರೋಡಲ್ಲಂತೂ ಎಷ್ಟು ನೀರು ಅಂದರೆ ಸಖತ್ತು ನೀರು ಹೋಗ್ತಾಯಿತ್ತು ಫ್ರೆಂಡ್ಸ್. ಇನ್ನು ಕೆಲವ್ರು ಜನ ಮೊಬೈಲ್ ನೆನೆಯುತ್ತೆ ಅನ್ನೋಗೋಸ್ಕರ ವೀಡಿಯೋಸೇ ಮಾಡ್ಕೊಂಡಿಲ್ಲ ಸರಿಯಾಗಿ, ಅಷ್ಟು ಮಳೆ. ಇನ್ನು ಬರೋದು ಬಿಡೋದು ಅದೇ ಥರನೇ ಮಾಡ್ತಾಯಿತ್ತು. ಈಗ ನಾನಂತೂ ಹೋಗಿಲ್ಲ, ಇದು ನಾನು ಅಣ್ಣನ ಹತ್ರ ಆ ವಿಡಿಯೋ ಹಾಕ್ಸ್ಕೊಂಡಿದ್ದೀನಿ ಸ್ವಲ್ಪ, ಇದರಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ, ನೆನಪಿರುತ್ತೆ ಅಂತ ಹೇಳಿ. ಹೋದ ವರ್ಷ ಆಚೆ ವರ್ಷ ಎಲ್ಲ ಹೋಗಿದ್ವಿ, ಚೆನ್ನಾಗಿ ಗ್ರ್ಯಾಂಡಾಗಿ ಇದು ಮಾಡಿದ್ವಿ. ಬಟ್ ಈ ವರ್ಷ ತುಂಬ ಮಿಸ್ ಮಾಡ್ಕೊಂಬಿಟ್ಟೆ ನಾನು ಹುಷಾರಿಲ್ಲದಕ್ಕೆ. ಇನ್ನು ನನ್ನ ತಂಗಿಯವರೆಲ್ಲ ಹೋಗಿದ್ರು. ಇನ್ನು ಅವ್ರು ಎಷ್ಟೊತ್ತು ನೋಡ್ತಾರೆ ಹೇಳಿ, ಮಳೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಮಕ್ಕಳಂತೂ ಫುಲ್ಲು ನೆಂದ್ಬಿಟ್ಟು ಇನ್ನು ಡ್ಯಾನ್ಸ್ ಮಾಡ್ತಾಯಿದ್ರು. ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಇದು ಆಚರಣೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹೇಳೋದಕ್ಕಾಗೋದಿಲ್ಲ. ಇನ್ನು ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬಂದಿರ್ತಾರೆ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಇನ್ನು ಫುಲ್ಲು ಡಿ ಜೆ ಸಾಂಗು, ಸಖತ್ತು ಡಿ ಜೆ ಸಾಂಗು, ಅವ್ರಿಗೆ ಯಾವ್ಯಾವ ಸಾಂಗ್ ಬೇಕೋ ಸಾಂಗೆಲ್ಲ ಹಾಕೊಂಡ್ಬಿಟ್ಟು ಒಂಥರ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ನಮ್ಮೂರಲ್ಲಂತೂ ನಿಜವಾಗ್ಲೂ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು, ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಕೂಡ ಸಖತ್ತು ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಡ್ಯಾನ್ಸು. ಫುಲ್ಲು ಊರು ಎಲ್ಲ ಮೆರವಣಿಗೆ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ವಾಪಸ್ ಬರೋವರೆಗೂ ಫುಲ್ಲು ಡ್ಯಾನ್ಸು. ಒಬ್ಬರು ಎನರ್ಜಿ ಕೂಡ ಕಳ್ಕೊಳ್ಳಲ್ಲ, ಅಷ್ಟು ಎನರ್ಜಿಟಾಗಿ ಡ್ಯಾನ್ಸ್ ಮಾಡ್ತಾನೇ ಇರ್ತಾರೆ ಹೆಣ್ಮಕ್ಳಂತೂ. ಸದ್ಯಕ್ಕೆ ಆ ವೀಡಿಯೋಸ್ ಅಂತೂ ಏನೂ ಇಲ್ಲ. ಈ ವರ್ಷ ನಾನು ಏನೇನು ಅಂದ್ಕೊಂಡಿದ್ದೆ, ಬಟ್ ಅದು ನಾನು ಅಂದ್ಕೊಂಡಿದ್ದೆ ಏನೂ ಆಗಲಿಲ್ಲ.
ಅದೇ ಹಿಂಗಾಯಿತು. ಇನ್ನು ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟು ನೀರು ಹೋಗ್ತಾ ಇದೆ, ಆದರೂ ಕೂಡ ಡ್ಯಾನ್ಸ್ ಅಂತೂ ಬಿಡ್ತಾ ಇಲ್ಲ. ಮಕ್ಕಳು ಹೆಂಗಿದ್ರು ಫುಲ್ಲು ನೆಂದ್ಬಿಟ್ಟಿದ್ದೀವಿ, ಇನ್ನು ಯಾಕೆ ಸ್ಟಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಡ್ಯಾನ್ಸ್ ಮಾಡ್ತಾನೇ ಇದ್ದಾರೆ. ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಿದ್ದಾರೆ ಸುಮ್ಮನೆ. ಇದೆಲ್ಲ ನೋಡ್ತಾ ಇದ್ರೆ ನಾನು ಹೋಗ್ಬೇಕಿತ್ತು ಅಂತ ಅನಿಸ್ಬಿಡುತ್ತೆ, ಬಟ್ ಅವಾಗಲಿಲ್ಲ. ಇನ್ನು ಡ್ಯಾನ್ಸು ಫಂಕ್ಷನ್ಗೆಲ್ಲ ಮುಗಿಸ್ಕೊಂಬಂದರು. ಇನ್ನು ನಮ್ಮ ಗುಂಡ ಒಬ್ಬರು ಹೋಗಿದ್ರು ನೋಡೋದಕ್ಕೆ, ನಮ್ಮ ತಂಗಿ ಕರ್ಕೊಂಡು ಹೋಗಿದ್ಲು. ಇನ್ನು ಸಾಯಂಕಾಲ ಟೈಮು, ಇನ್ನು ಮಳೆ ಅಂತೂ ಇನ್ನೂ ಬಿಟ್ಟಿರಲಿಲ್ಲ. ಅದಕ್ಕೆ ಚಿಕ್ಕಮ್ಮ ಸ್ವಲ್ಪ ಕಡಲೆಕಾಯಿ ಎಲ್ಲ ಹುರ್ಕೊಟ್ರು, ತಿನ್ನಿ ಒಳಗಡೆ ಕುತ್ಕೊಂಡು ಅಂತ ಹೇಳಿ. ನಾವು ಹೊರಕ್ಕಂತೂ ಹೋಗೋಕ್ಕೆ ಆಗ್ತಾಯಿರಲಿಲ್ಲ ಫ್ರೆಂಡ್ಸ್, ಅಷ್ಟು ಒಂಥರ ಚಳಿ. ಮತ್ತು ನನಗಂತೂ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ನಲ್ಲ, ಎಲ್ಲಿಗೂ ಕೂಡ ಹೋಗಲಿಲ್ಲ, ಸುಮ್ಮನೆ ಮನೆ ಒಳಗಡೆನೇ ಕೂತ್ಕೊಂಡ್ಬಿಟ್ಟಿದ್ದೆ. ಇನ್ನು ಗುಂಡನಿಗೆ ಕಡಲೆಕಾಯಿ ಸುಲ್ಕೊಡ್ತಾ ಇದ್ದೀನಿ ತಿನ್ನಲಿ ಅಂತ ಹೇಳಿ. ಇವಾಗ ಸೀಸನ್ನು ನಮ್ಮ ಕಡೆ ಫುಲ್ಲು ಕಡಲೆಕಾಯಿ ಎಲ್ಲ ಕಿತ್ಬಿಟ್ಟಿದ್ದಾರೆ, ಕೆಲವರು ಇನ್ನೂ ಕಿತ್ತಿಲ್ಲ. ಈ ಮಳೆ ಮುಗಿದ ಮೇಲೆ ಕೀಳೋಣ ಅಂತ ನೋಡ್ತಾ ಇದ್ದಾರೆ, ಬಟ್ ಮಳೆನೇ ಬಿಡ್ತಾ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಎನಿ ಟೈಮ್ ಮಳೆ ಫ್ರೆಂಡ್ಸ್, ಒಂದು 10 ನಿಮಿಷ 1/4 ಗಂಟೆ ಹಿಂಗೆ ಗ್ಯಾಪ್ ಕೊಡುತ್ತೆ, ಮತ್ತು ಹಿಂದುಗುಟ್ಲೇ ಹಂಗೆ ಬರ್ತಾ ಇರುತ್ತೆ. ಇನ್ನು ಇದು 31ನೇ ತಾರೀಕುವರೆಗೂ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟನೇ ತಾರೀಕಿದೆ ಅಂತಲೂ ಕನ್ಫರ್ಮಾಗಿ ಗೊತ್ತಿಲ್ಲ, ಈ ತಿಂಗಳು ಫುಲ್ಲು ಅಂತ ಹೇಳ್ತಾ ಇದ್ದಾರೆ. ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್, ಇದು ಬಂದುಬಿಟ್ಟು ಇನ್ನು ಗುರುವಾರ ಬಂದು ಗುರುವಾರ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನೈಟ್ ಟೈಮ್ ಬಂದುಬಿಟ್ಟು 1:15 ಆಗಿತ್ತು ನೋಡಿ. 1:15 ಮತ್ತೆ ಮಳೆ ಫುಲ್ಲು ಜೋರಾಗಿ ಬಂದುಬಿಡ್ತು. ಮೀಡಿಯಮ್ಮಾಗಿ ಬಂದರೆ ಇಷ್ಟೊಂದು ನೀರು ಸೋರೋದಿಲ್ಲ, ಜೋರಾಗಿ ಬಂದುಬಿಟ್ರಂತೂ ಇನ್ನು ಹೊರಗಡೆಯಿಂದ ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ. ಇನ್ನು ಎದ್ದೊಳ್ಳೇಬೇಕು, ಎದ್ಬಿಟ್ಟು ಈ ಥರ ಏನಾದ್ರು ಟಬ್ ಇಡಬೇಕು, ಇಲ್ಲ ಸ್ವಲ್ಪ ದೊಡ್ಡದು ಪಾತ್ರೆ ಇಟ್ಟರಂತೂ ಅದು ಸರಿ ಇರುತ್ತೆ. ಇನ್ನು ಅವಾಗ ತಾನೇ ಜೋರಾಗಿ ಸ್ಟಾರ್ಟ್ ಆಯಿತಾ, ಇನ್ನು ನನಗೆ ಬೇಗ ಏನು ಸಿಗಲಿಲ್ಲ, ಕರೆಂಟ್ ಹೋಗ್ಬಿಡ್ತು. ಇನ್ನು ಕರೆಂಟ್ ಹೋಯ್ತಲ್ಲ ಅನ್ನೋಗೋಸ್ಕರ ಇನ್ನು ಒಂದು ಚಿಕ್ಕದು ಇದು ಬಾಣಲಿ ಸಿಕ್ತದೆ, ತೊಗೊಂಬಂದು ಇಟ್ಟೆ. ತೊಗೊಂಬಂದು ಒಂದು ಸ್ವಲ್ಪ ಹೊತ್ತಿಗೆ ಆಗಲೇ ಅಷ್ಟು ನೀರು ಬಂದುಬಿಟ್ಟು, ಇನ್ನು ಬಕೆಟ್ ಅವೆಲ್ಲ ಕೆಳಗೆ ಇಳಿಸ್ಬಿಟ್ಟು ಇನ್ನು ಸ್ವಲ್ಪ ದೊಡ್ಡ ಟಬ್ ತೊಗೊಂಬಿಟ್ಟು ಇಟ್ಟಿದ್ದೆ ಇಲ್ಲಿಗೆ. ಇಡೋಕ್ಕಿಂತ ಮುಂಚೆ ಸ್ವಲ್ಪ ನೋಡ್ತಾ ಇರ್ಬೋದು, ಪಾಪ ಗುಂಡ ಮಲಗಿದ್ದಾನೆ. ಈ ಕಡೆ ಚಾಪೆ ಮೇಲೆಲ್ಲ ನೀರು ಬರ್ತಾ ಇರುತ್ತೆ, ಮೇಲೆ ಶೀಟ್ ಹೊಡೆದೋಗಿದೆ ಸ್ವಲ್ಪ, ಅದ್ರ ರೆಡಿ ಮಾಡಿಸ್ಬೇಕು. ಆ ಶೀಟಿಂದ ಕೂಡ ಚಾಪೆ ಮೇಲೆಲ್ಲ ನೀರು ಬರ್ತಾ ಇದೆ. ಈ ಕಡೆ ಹಾಕ್ಕೊಳ್ಳೋಣ ಅಂತಂದರೆ ಈ ಕಡೆ ಹಾಕ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಜಾಗನೇ ಸಾಲ್ಟೇಜ್ ಬರ್ತಾಯಿತ್ತು. ಸರಿ ಬಿಡು ನೋಡೋಣ ಇನ್ನು ಅಂತ ಹೇಳಿ ಹಂಗೆ ಮಳೆ ಸ್ವಲ್ಪ ಬಿಡೋವರೆಗೂ ಈ ನೀರೆಲ್ಲ ಸ್ವಲ್ಪ ತುಂಬಾಕ್ಬಿಟ್ಟು, ಇನ್ನು ಕಾಟನ್ ವೇಲ್ ಇತ್ತು, ಕಾಟನ್ ವೇಲೆಲ್ಲ ಹಾಕಿದ್ದೀನಿ, ಹಂಗೆ ನೀರೆಲ್ಲ ಹಿಡಿಯೋಣ ಅಂತ ಹೇಳಿ. ಮತ್ತು ಅದು ಬೆಳಗ್ಗೆ ಆಗಲೇ ಒಂದು 10:30 ಆಗಿತ್ತು ಫ್ರೆಂಡ್ಸ್. ಇನ್ನು 10:30 ಟೈಮಲ್ಲಿ ನೋಡ್ತಾ ಇರೋದು ಎಷ್ಟು ಬಟ್ಟೆ ಒಗ್ದಾಕಿದ್ದೀವಿ ಅಂತ ಹೇಳಿ. ಹೆಂಗೋ ಅದೃಷ್ಟಕ್ಕೆ ಸ್ವಲ್ಪ ಲೈಟಾಗಿ ಬಿಸಿಲು ಬಂತು, ಚೆನ್ನಾಗೇ ಬಂತು ಬಿಸಿಲು. ಹೆಂಗೋ ಸ್ವಲ್ಪ ಮಳೆ ಬಿಡಪ್ಪ ಈ ಸರಿ ಮಳೆ ಬರೋದಿಲ್ಲ ಏನಂತ ಅಂದ್ಕೊಂಡಷ್ಟರಲ್ಲೇ ಮತ್ತು ಸಂಜೆ ಆಗ್ತಾ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಎಲ್ಲ ಹಂಗೆ ಇಟ್ಕೊಂಡಿದ್ವಿ. ಮತ್ತು ಮಳೆ ಬಂದರೆ ಇನ್ನೆಲ್ಲಿ ಬಟ್ಟೆ ಒಗೆಯೋಕ್ಕಾಗುತ್ತೆ ಹೇಳಿ, ಎಲ್ಲ ಕೂಡ ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ನೋಡೋಣ ಯಾವಾಗ ಮಳೆ ಬಿಡುತ್ತೆ ಅವಾಗೆಲ್ಲ ಒಗ್ದಾಕೋಣ ಅಂತ ಹೇಳಿ ಇವತ್ತು ನೀರೆಲ್ಲ ತುಂಬಿಸ್ಬಿಟ್ಟು ಇನ್ನು ಚಿಕ್ಕಮ್ಮ ಎಲ್ಲ ಬಟ್ಟೆ ಒಗ್ದಾಕ್ತಾಯಿದ್ರು. ನಾನು ಇನ್ನು ಜಾಲಿಸ್ಬಿಟ್ಟು ಎಲ್ಲ ಒಣಗಾಕ್ತಾಯಿದ್ದೆ. ಹೆಂಗೋ ಸ್ವಲ್ಪ ಬಿಸಿಲು ಬಂದಿರೋದಕ್ಕೆ ಬಟ್ಟೆ ಕೂಡ ಆದವು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.